ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದರಿಂದ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಚಿಕೆ ಮುಂದುವರಿದ ಭಾಗವನ್ನು ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಅಜಿತ್ತು ಹಾಗೆಯೇ ಸಂಗೀತ, ಭೂಮಿ ಮೂವರು ಕೂಡ ಎಲ್ಲರೂ ಹೊರಟೋದ ಮೇಲೆ ಮಾತನಾಡ್ತಾ ನಿಂತ್ಕೊಳ್ತಾರೆ ಅಗ್ಗಿಷ್ಟಕ್ಕೆ ಮುಂದೆ. ಮಾತನಾಡ್ತಾ ಭೂಮಿ ಭಾಳಷ್ಟು ಭಾವುಕಳಾಗಿ, ಯಾಕೆಂದರೆ ಶ್ರವಣ್ಣು ಆ ನೋವು ಆ ದುಃಖ ಎಲ್ಲ ಗಮನಿಸ್ತಾಳೆ. ಪಾಪ ಸಾಹೇಬರು ಈಗಲೂ ಕೂಡ ಹೆಂಡತಿ ಮಗುನ ಅಂಥ ದೊಡ್ಡ ಸ್ಥಾನದಲ್ಲಿದ್ರೂ ಕೂಡ ಕಳ್ಕೊಂಡು ಎಷ್ಟು ನೋವು ಪಡ್ತಾಯಿದ್ದಾರೆ. ಅವ್ರು ನೋವು ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಅಲ್ಲ ಸಾಹೇಬ್ರೆ, ಅಮ್ಮ ಅವತ್ತು ದೊಡ್ಡ ಸಾಹೇಬ್ರಾಗಿದ್ರಲ್ಲ, ಹಾಗಾಗಿ ಏನಾದರೂ ಅವ್ರ ಮೇಗ್ಲೂ ಸೇಡ್ಗೇನಾದರೂ ಯಾರಾದರೂ ಈ ಥರ ಮಾಡಿರ್ಬೋದಲ್ವಾ? ಅದನ್ನು ಅವರೇ ತನಿಖೆ ಮಾಡ್ಬೋದಿತ್ತಲ್ಲ, ಯಾಕೆಂದರೆ ದೊಡ್ಡ ಸಾಹೇಬ್ರಾಗಿದ್ರಲ್ಲ. ಅಂಥ ಅವಕಾಶಗಳು ಕೂಡ ಸಾಕಷ್ಟಿದ್ದು ಅಲ್ವಮ್ಮ? ಭೂಮಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ದು. ಯಾಕೆಂದರೆ ಅಪರಾಧ ಮಾಡಿರ್ತಕ್ಕಂಥವನು ಹೆಚ್ಚಾಗಿ ಶ್ರವಣ್ಣನ ಹೆಸರಿಗೆ ಹೆದರ್ತಾಯಿದ್ರು. ಹಾಗಾಗಿ ನಮಗೆ ಆ ಸಂದರ್ಭಕ್ಕೂ ಕೂಡ ಅವಕಾಶಕ್ಕೂ ಕೂಡ ನಮಗೆ ಅವಕಾಶ ಆಗಲಿಲ್ಲ. ಏಕೆಂದರೆ ಅಷ್ಟರಲ್ಲಿ ದೇವ್ಯಾನಿ ಗಂಡ ಇದ್ದಾನಲ್ಲ ರಮಣ್ಣ, ಅವನು ನೇಣಾಕಂಡು ಸತ್ತೋದ. ನೇಣಾಕಂಡು ಸತ್ತ ಮೇಲೆ ಅದಕ್ಕೆ ನನ್ನ ಈ ಕಾಕಿನೇ ಕಾರಣ ಅಂತ ಹೇಳಿ ರಾಜೀನಾಮೆ ಕೊಟ್ಬಿಟ್ಟ ಶ್ರವಣ್ಣ. ಹಾಗಾಗಿ ಅದಕ್ಕೂ ಕೂಡ ತೆರೆ ಬಿದ್ದುಬಿಡ್ತು. ಅಪರಾಧಿಗಳನ್ನ ಕಂಡಿಡಲಿಕ್ಕೆ ಆಗಲೇ ಇಲ್ಲ. ನಾವು ಇಟ್ಟಂಥ ಹೆಜ್ಜೆ ಅಲ್ಲೂ ಕೂಡ ನಮಗೆ ಸಕ್ಸಸ್ ಸಿಗಲಿಲ್ಲ. ಅಷ್ಟರಲ್ಲಿ ಅಜ್ಜಿ ಬಂದು ಕೂಕ್ಕೊಳ್ತಾಳೆ, ಸಂಗೀತ, ಈ ಮನೆಗೆ ಸಂಬಂಧಪಡದೆ ಇದ್ದವ್ರಿಗೆಲ್ಲ ನೀನೇನು ಕತೆ ಹೇಳ್ತಾ ಇರೋದು ಈ ಮನೆ ವಿಚಾರನ? ಸಾಕು ಬಾ. ಅದಕ್ಕೆ ಅಜ್ಜಿತ್ಗೆ ಸಿಟ್ಟು ಬಂದುಬಿಡ್ತದೆ. ಸಾಕು ಅಜ್ಜಿ, ಯಾಕೆ ಈ ಮನೆಗೆ ಸಂಬಂಧಪಟ್ಟಿಲ್ಲ ಅಂತೀರ? ಅವಳು ನನ್ನ ಹೆಂಡ್ತಿ, ನನ್ನಷ್ಟೇ ಅಧಿಕಾರ ಅವಳಿಗೂ ಕೂಡ ಇದೆ. ನನ್ನ ಹೆಂಡ್ತಿ ಆದಮೇಲೆ ಈ ಮನೆ ಎಲ್ಲ ಆಗು ಹೋಗುಗಳ ಅಧಿಕಾರ ಅವಳಿಗೂ ಕೂಡ ಇದೆ. ಇನ್ನೊಂದು ಸಲ ಆಗಿ ಮಾತಾಡಬೇಡಿ. ಏಯ್ ಅಜಿತ್, ಸುಮ್ಮನಿರು ಅಂತೇಳಿ ಸಂಗೀತ ಸುಮ್ಮನಿರ್ಸೋಕೆ ಹೋಗ್ತಾರೆ. ಸುಮ್ಮನಿರಮ್ಮ ನೀನು. ಅವನು ಯಾಕೆ ಸುಮ್ಮನಿರ್ತಾನೆ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟು ಸಾಕ್ದವಳು ಸಲಹದವಳು ಇಲ್ಲೇ ನೆನಪಾಗ್ತಾಳೆ ಅವನಿಗೆ. ಹೇಳು ಬಾ, ಸಾಕು, ಏನು ಹೇಳಿದ್ದು ಕೆಲಸ ಇದೆ ಬಾ ಅಂತೇಳಿ ಕರಿತಾಳೆ ಅಜ್ಜಿ. ಆಯ್ತಮ್ಮ ಅಂತೇಳಿ ಆ ಕಡೆ ಹೋಗ್ತಾಳೆ. ಹೋದ್ಮೇಲೆ, ಅಲ್ಲ ಸಾಹೇಬ್ರೆ, ಹೇಗಾದರೂ ಪತ್ತೆ ಹಚ್ಬೋದಿತ್ತಲ್ವ? ನೋಡು, ನಾನು ಇಲ್ಲಿವರೆಗೂ ಕೂಡ, ಅಲ್ಲ ನೀವು ಅಷ್ಟೊಂದು ಸಿಟ್ಟಾಗೋಕ್ಕೆ ಯಾಕೆ ಕಾರಣ? ಅವಶ್ಯಕತೆ ಇರಲಿಲ್ಲಲ್ವ? ತಾಳ್ಮೆ ತಂದ್ಕೋಬೋದಿತ್ತು. ಸಡನ್ ಅಂತ ಸಿಟ್ಟಾಗ್ಬಿಡ್ತೀರಪ್ಪ. ನೋಡು, ಈ ಮನೆಯಲ್ಲಿ ಇರೋವರೆಗೂ ನಿನ್ನ ಸಂಪೂರ್ಣ ಜವಾಬ್ದಾರಿ ನಂದು. 11 ತಿಂಗಳಾದ ಮೇಲೆ ಆವಾಗ ಆ ಮಾತು. ಆದರೆ 11 ತಿಂಗಳವರೆಗೂ ಕೂಡ ಅಜ್ಜಿ ಹೇಳಲಿ ಯಾರೇ ಹೇಳಲಿ ನಿನ್ನ ಪರವಾಗಿ ನಾನು ನಿಲ್ಲಲೇಬೇಕು. ಅದನ್ನು ನೀನೇನು ಹೆಚ್ಚುಗಾರಿಕೆ ಅಂತ ತಿಳ್ಕೊಬೇಡ, ಅಪಾರ್ಥ ಮಾಡ್ಕೋಬೇಡ ಇದನ್ನು. ಆಯಿತು ಬಿಡಿ, ಗೊತ್ತಿದೆ. ಅದಿರಲಿ, ಅಜ್ಜಿ ಹೇಳಿದ ಮಾತೇ ನಾನು ಹೇಳ್ತಾ ಇದ್ದೀನಿ ಇವಾಗ. ಈ ಮನೆ ಯಾವುದೇ ವಿಷಯನೂ ಕೂಡ ನಿನಗೆ ಸಂಬಂಧಪಟ್ಟಿಲ್ಲ. ನೀನು ತಲೆ ಹಾಕಕ್ಕೆ ಹೋಗಬೇಡ. ಅದೇನಿದ್ರು ನಮ್ಮ ಜವಾಬ್ದಾರಿ. ನಾನು ಶಾರದಾ ಅತ್ತೆನ, ಮನಸ್ವಿನ ನಾನು ಹಿಡಿತೀನಿ. ಅದು ನನ್ನ ಜವಾಬ್ದಾರಿನೂ ಕೂಡ. ನಿನ್ನ ಹತ್ರ ಏನು ನಾನು ಹೇಳಿಸ್ಕೋಬೇಕಾಗಿಲ್ಲ. ಹಾಗಲ್ಲ ಪಾಪ ಶ್ರವಣ್ ಸಾಹೇಬರು ಅಷ್ಟೊಂದು ವ್ಯಥೆ ಪಡ್ತಿದ್ರಲ್ಲ, ನೋವು ಪಡ್ತಿದ್ರಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ನನಗಿನ್ನೇನೂ ಇಲ್ಲ. ಆಯಿತು, ಥ್ಯಾಂಕ್ಸು. ಕೆಲವೊಂದು ಬಾರಿ ಸಾಹೇಬ್ರೆ, ಎದುರಿಗೇ ವಸ್ತು ಬೇಕಾಗಿರ್ತಕ್ಕಂಥ ವಸ್ತುಗಳಿದ್ರೂ ಕೂಡ ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ, ಕಾಣೋದಿಲ್ಲ ನಮ್ಮ ಕಣ್ಣಿಗೆ. ಹಾಗಿರ್ತದೆ ಸಂದರ್ಭಗಳು. ಗೊತ್ತಿದೆ ನನಗೂ. ನೀನೇನು ಅದನ್ನು ಹೇಳ್ಕೊಡ್ಬೇಕಾಗಿಲ್ಲ ನನಗೆ. ಥ್ಯಾಂಕ್ಸ್ ಫಾರ್ ಕನ್ಸರ್ನ್ ಅಂಥೇಳಿ ಹೊರಟೋಗ್ತಾನೆ ಸಿಟ್ಟಾಗಿ. ಹೋಗ್ತಾ ಹೋಗ್ತಾ ಗುಡ್ ನೈಟ್ ಅಂತ ಹೇಳೋಗ್ತಾನೆ. ಸರಿ, ಮುಂದುವರಿದಾಗೆ ಇಲ್ಲಿ ಊಟ ಮಾಡಲಿಕ್ಕೆ ಅಂತ ಹೋಗಿರ್ತಾಳೆ ಅಜ್ಜಿ. ಅವಳ ತಟ್ಟೆನ ಕಿತ್ಕೊಂಡಿರ್ತಾಳೆ. ಅದನ್ನು ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಅಕ್ಕನಿಗೆ. ಊಟ ಮಾಡೋಕ್ಕೆ ಅಂತ ಕೂತ್ಕೊಳ್ತಾ ಇದ್ದೆ ತಟ್ಟೆಗೆ ಹಾಕ್ಕೊಂಡು, ಅಜ್ಜಿ ಬಂದು ಕಿತ್ಕೊಬಿಟ್ರು. ಭಾಳ ನೋವಾಗ್ಬಿಡ್ತು ಲಕ್ಷ್ಮಿ ಅಕ್ಕ. ಹಾಗಿದ್ಮೇಲೆ ಯಾಕೆ ಸಹಿಸ್ಕೊಳ್ತೀಯ ಹೇಳು ಭೂಮಿ? ಬಿಟ್ಟು ಬರ್ತಾಯಿರು. ಅಷ್ಟು ಬೇಗ ಸಂಬಂಧನ ಕಟ್ತ್ಕೊಳಕ್ಕಾಗುತ್ತಾಕ? ಸಾಹೇಬ್ರು ಎಷ್ಟು ನೊಂದ್ಕೊಳ್ತಾರೆ, ಅತ್ತೆ ಎಷ್ಟು ನೊಂದ್ಕೊಳ್ತಾರಲ್ವ, ಅಷ್ಟು ಬೇಗ ಕಟ್ತ್ಕೊಳಕ್ಕಾಗುತ್ತಾ ಹೇಳು ಅಂತೇಳಿ ಹೇಳ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆಯ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ.
ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು.